ಬೀದರ್ನಲ್ಲಿ ರೈತರ ಕಷ್ಟ ಕೇಳೋರೇ ಇಲ್ಲ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ ಮಾಡಿಸಿ ಅಂತ ಹೇಳಿದ್ರು. ಕಾಮಗಾರಿನೂ ಆರಂಭ ಆಯಿತು, ಆದರೆ ಮುಗಿಯುವಂತ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ. ಹೀಗಾಗಿ ಜಮೀನುಗಳಿಗೆ ನೀರಿಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬೀದರ್ ತಾಲೂಕಿನ ಗಡಿಯಲ್ಲಿದೆ ಹೋಕ್ರಾಣ ಬಿ ಗ್ರಾಮ. ಕಾರಂಜಾ ನದಿಗೆ ಕಟ್ಟಲಾಗ್ತಾ ಇದೆ ಬ್ರಿಡ್ಜ್ ಕಮ್ ಬ್ಯಾರೇಜ್. ಸಣ್ಣ ನೀರಾವರಿ ಇಲಾಖೆ ಈ ಕೆಲಸವನ್ನ ಮುಗಿಸಿಲ್ಲ ಅಂತೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ತಮ್ಮ ಜಮೀನುಗಳಿಗೆ ಬೆಳೆಗಳಿಗೆ ನೀರಿಲ್ಲದೆ ರೈತರು ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಸುಮಾರು 1.72 ಕೋಟಿ ರೂಪಾಯಿ ವೆಚ್ಚದಲ್ಲಿ 2022ರಲ್ಲಿ ಕಾಮಗಾರಿ ಶುರುವಾಗಿತ್ತು. ಕೆಲಸ ಶುರು ಮಾಡ್ಕೊಂಡಿದ್ರು. 4 ವರ್ಷ ಆಯ್ತು, ಆದ್ರೆ ಬ್ರಿಡ್ಜ್ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಬೇಸಿಗೆಯಲ್ಲಿ ನೀರಿಲ್ಲದೆ 6 ಗ್ರಾಮಗಳ ಜನರಿಗೆ ಸಂಕಷ್ಟ ಆಗುತ್ತೆ. ಇನ್ನೇನು ಬೇಸಿಗೆ, ಸೊ ಈಗ ಮತ್ತೆ ಸಂಕಷ್ಟ ಎದುರಿಸೋಕೆ ಅವರು ರೆಡಿ ಮಾಡ್ಕೋಬೇಕಾಗುತ್ತೆ. ಜಮೀನುಗಳಿಗೆ ಟ್ರ್ಯಾಕ್ಟರ್ ಎತ್ತಿನ ಬಂಡಿ ಓಡಾಡ್ಲಿಕ್ಕೆ ಬಾರದಷ್ಟು ಕಿರಿದಾದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ದಾರೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೀಘ್ರವೇ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ ಕಂಪ್ಲೀಟ್ ಮಾಡಿ ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. 4 ವರ್ಷ ಆಯ್ತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬೇಸಿಗೆ ಕಾಲದಲ್ಲಿ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇನ್ನೊಂದ್ ಕಡೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನ ದಾರಿ ನೋಡಿದ್ರೆ ತುಂಬಾ ಚಿಕ್ಕದ್ ಮಾಡಿದ್ದಾರೆ. ಟ್ರ್ಯಾಕ್ಟರ್ ಹೋಗಕ್ಕಾಗಲ್ಲ, ಎತ್ತಿನ ಬಂಡಿ ಅಲ್ಲಿಂದ ನಾವು ಓಡಿಸ್ಕೊಂಡು ಹೋಗಕ್ಕಾಗಲ್ಲ ಅಂತ ಆಕ್ರೋಶನೂ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ ಬಗ್ಗೆ ರೈತರು ಮತ್ತೆ ಸ್ಥಳೀಯರು ಏನೆಲ್ಲ ಹೇಳಿದ್ದಾರೆ ಕೇಳೋಣ. ಈ ರೈತರಿಗೆ ಬೆಳಿ ಬೆಳೆಸ್ಕೊಳಕ್ನು ಏನ್ ಅನುಕೂಲ ಆಗ್ಲತ್ತದ ಸರ್. ಏನ್ ಮಾಡ್ಬೇಕು, ಕಾರಂಜಾ ನದಿ ನಿಲ್ಲಿಸ್ಬೇಕಂತೇಳಿ ಮಾಡ್ಯಾರ. ಮಾಡಿದ್ಮೇಲೆ ಏನ್ ಮಾಡ್ಯಾರ, ಅವರು ಕಟ್ಟ್ಯಾರ, ಅದು ಆ ಕಡೆ ಹೋಗ್ಯಾರ. ಮತ್ 3 ವರ್ಷ ಆಯ್ತು, ಯಾರು ಬಂದೇ ಇಲ್ಲ. ನೀರೇ ಹೋಗ್ಯಾವ, ನಿಂದ್ರೇವಲ್ಲ. ಇಲ್ಲಿ ಎಲ್ಲ ಹೋಯ್ತಾವ ಆ ಕಡೆ ದೊಡ್ಡ ಡ್ಯಾಮಿಗೆ. ಅಧಿಕಾರಿಗಳಿಲ್ಲ, ನಮ್ಗೆ ಯಾರು ಖುನ ಇಲ್ಲ. ನಮ್ ಹೊಲನೇ ಖುನ, ನಮ್ಗೆ ಅದೇ ಖುನ. ಅದ ಏನ್ ನೋಡ್ರಿ ನಾವು ಗಡಿ ಭಾಗ ಅಂತೇಳಿ ಯಾರು ಬರೋದು, ಈ ಕಡೆ ಯಾರು ಬಿ ಬರೋದು ಏನಿಲ್ಲ ಸರ್. ಅದು ತಟ್ಟಿ ಕೂಡಿಸ್ಬೇಕು, ಸ್ವಲ್ಪ ಥೋಡೆ ದೊಡ್ಡದು ಮಾಡ್ಬೇಕು. ನಮ್ಗೆ ಸಣ್ಣ ಟ್ರಾಕ್ಟರ್ ಹೋದ್ರ ರಾಶಿ ತಂದ್ಕೋತೇವ್. ಇದು ಕಾಮಗಾರಿ ರೀ 2022ದಾಗ ಚಾಲು ಮಾಡ್ಯಾರ್ರಿ. ಈ ಕೆಲಸ ಏನೂ ಆಗಿಲ್ಲ. ಇದು 1,65,00,000 ಬಜೆಟ್ ಇತ್ತು. ಇಲ್ಲಿ ಕೆಲಸ ಏನೂ ಆಗಿಲ್ಲ. ಇಲ್ಲಿ ನೋಡ್ರಿ ನೀವು, ಇವ್ರು ಏನೂ ಮಾಡಿಲ್ಲ. ಬಿಲ್ ಎಬ್ಸ್ಕೊಂಡಾರ ಹೋಗ್ಯಾರ. ಇಲ್ಲಿ ನೀರೇ ನಿಂದ್ರಲ್ಲ. ಇಲ್ಲಿ ಇದು ಎಲ್ಲ ಗೇಟ್ ಹಾಕಿಲ್ಲ. ಇವು ಗೇಟೇ ಅಸಲ್ ತಂದಿಲ್ರಿ. ಇಲ್ಲಿ ಒಂದು ರೂಮ್ ಕಟ್ಟಬೇಕು, ಅವು ಗೇಟು ಇಕ್ಲಾಕಿಲ್ಲಿ ಅದು ಇಲ್ಲ. ಕಟ್ತೆ ಅಂತ ಹೇಳ್ಯಾರ, ಕಟ್ಟಿಲ್ಲ. ಎಲ್ಲ ವಿಳಂಬ ಆಗ್ಯದ್ರಿ, ಕೆಲಸನೇ ಆಗಿಲ್ಲ. ಇಲ್ಲಿ ಏನು ಹೋಗ್ಲಕ್ ಬರ್ಲಕ್ಕ ತೋಲ್ ಕಷ್ಟ ಆಗ್ಲತ್ತದ. ರೋಡು ದೊಡ್ಡದ್ ಮಾಡ್ರಿ ಬಿರ್ಜು. ನಾವ್ ಹೋಗ್ಬೇಕಂದ್ರೆ ಏನಾರು ತಕೊಂಡ್ ಹೋಗ್ಬೇಕಂದ್ರ ನಮ್ಗೆ ಹೋಗ್ಲಕ್ ಬರಲ್ದು, ಬರ್ಲಕ್ ಬರಲ್ದು. ಒಂದಕ್ ನೀರಿಗ್ ಮಾಡ್ಯಾರ ಕರೆ, ನೀರ್ ಬಿ ನಿಂದ್ರಸ್ಬೇಕು. ಜರ ಹಾಕಿದ್ರ ನಾವ್ ಬಿರ್ಜು ದೊಡ್ಡದಿದ್ರ ಹಿಂಗೆ ಹೋಯ್ತೇವ್. ಇದ್ರಾಗಿಂದ ಹೋಗ್ಲಕ್ಕೆ ಬರಲ್ದು ನಮ್ಗ. ಬಿರ್ಜು ದೊಡ್ಡದಿದ್ರ ಹೋಯ್ತೇವು. ಗೇಟ್ ಇಲ್ಲ ಏನಿಲ್ಲ. ಆ ಕಡೆ ನೀರ್ ನಿಂದ್ರಲ್ ಈ ಕಡೆ ಹೋಯ್ತಾವ್ ಕೆಳಕ್ಕೆ. ಆ ಬೋಟ್ ಎಲ್ಲ ಬಗ್ದಲ್ ಕೂಲಿಗೆ ಸೇರ್ತಾವ. ಆಯ್ತು, ಮತ್ತ ಬ್ಯಾಸ್ಗಿ ದಿನ ಬಂದ್ರ ಒಂದನಿ ನೀರ್ ಸಿಗಲು. ಸರ್ ಇದು ನೀರು ಆಜು ಬಾಜು ಹೊಲಗಳಿಗೆ ಏನೋ ರೈತರ ಸಲಕ ನೀರು ನಿಲ್ಲಿಸೋ ಸಲಕ ಮಾಡಿದವ್ರಿ ಸ್ಕೀಮ್ ಸರ್. ಇದು ನೀರು ನಿಂದಿಸಿಲ್ಲ. ಇದು ಬ್ರಿಡ್ಜ್ ಕಂಪ್ಲೀಟ್ ಮಾಡಿಲ್ಲ. ಇದು ನೀರು ನಿಂದಿಸಿಲ್ಲ. ಇದರ ನೀರು ನಿಂದ್ರಲ್ಲ ಹೊಂಟಾವ. ಬ್ಯಾಸ್ಗಿದಾಗ ನೀರು ನಿಂದ್ರಲು. ನಾವು ಹೊಲಗಳಿಗೆ ನೀರು ಉಪಯೋಗಿಲ್ಲ, ನಾವು ದನಕರಿಗೆ ನೀರು ಸಿಗ್ಲತ್ತಿಲ್ಲ, ಉಪಯೋಗಿಲ್ಲ. ಇದು ಮಾಡಿದ್ರು ಕೋಟ್ಯಾಂಶ ರೊಕ್ಕ ಇಬ್ಸ್ಕೊಂಡಾರ ಹೊಂಟೋಗ್ಯಾರ. ಮತ್ತು ನಮ್ಗೆ ಅವ್ರ ಈ ಕಡೆ ಬಂದಿಲ್ಲ, ನಮ್ಗೆ ಅವ್ರು ಭೇಟಿಯಾಗಿಲ್ಲ. ನಾವೀಗ ಕೇಳ್ಬೇಕು ಯಾರಿಗೆ ಸರ್? ಇನ್ನು ಇದು ಕೆಲಸನೇ ಕಂಪ್ಲೀಟ್ ಇಲ್ಲ. ಇದು ಮಾಡಿ ಉಪಯೋಗ ಇಲ್ಲ ಸರ್. ಇದು ಏನದ ಅಂದ್ರೆ ಈಗ ಆಗಲೇಬೇಕು ಅಂತ ಹೇಳತ್ತೀವಿ. ಏನಾರ ಮಾಡಿ ನಮಗಿದು ಕಂಪ್ಲೀಟ್ ಮಾಡಿ ಗೇಟ್ ಕೊಡಿಸಿ ನೀರು ನಿಲ್ಲಿಸೋಕೆ ಮಾಡಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ. 4 ವರ್ಷ ಆದ್ರೂ ಬ್ರಿಡ್ಜ್ ಕಮ್ ಬ್ಯಾರೇಜ್ ನ ಕಾಮಗಾರಿ ಯಾಕೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ? ಇಲ್ಲೇನಾದ್ರೂ ಗುತ್ತಿಗೆದಾರರ ನಿರ್ಲಕ್ಷ್ಯ ಇದಕ್ಕೆ ಕಾರಣನಾ, ಅಥವಾ ಅನುದಾನ ಸರಿಯಾಗಿ ರಿಲೀಸ್ ಆಗಿಲ್ವಾ? ಏನ್ ರೀಸನ್ ಕೊಡ್ತಾ ಇದ್ದಾರೆ? ಶರ್ಮಿತಾ, ಏನು ಬೀದರ್ ತಾಲೂಕಿನ ಗಡಿ ಗ್ರಾಮ ಆಗಿರ್ತಕ್ಕಂಥ ಹೊಕ್ರಾಣ ಬಿ ಗ್ರಾಮದಲ್ಲಿ ಕಾರಂಜಾ ನದಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ನಬಾರ್ಡ್ನ ಸುಮಾರು 1,72,00,000 ರೂಪಾಯಿ ಅನುದಾನದಲ್ಲಿ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಮಾಡ್ತಾ ಇದ್ದಾರೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ. ಆದ್ರೆ ಕಾಮಗಾರಿ 2022ರಲ್ಲಿ ಆರಂಭ ಆದ್ರೂ ಕೂಡ ನಾವು ಸದ್ಯ 2026ರಲ್ಲಿದ್ರೂ ಕೂಡ ಇನ್ನೂವರೆಗೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದು ರೈತರ ಒಂದು ಬೇಸರಕ್ಕೆ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬೇಸಿಗೆ ಸಮಯದಲ್ಲಿ ರೈತರ ಕಾರಂಜಾ ನದಿ ಅಕ್ಕಪಕ್ಕದ ರೈತರ ಜಮೀನುಗಳಿಗೆ ನೀರು ಉಪಯೋಗ ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಕಟ್ಟಲಾಗ್ತಾ ಇದೆ. ಆದ್ರೆ ಏನು ಉದ್ದೇಶ ಇಟ್ಕೊಂಡು ಕಟ್ಟಕ್ಕೆ ಹೊರಟಿದ್ದಾರೆ, ಆ ಒಂದು ಉದ್ದೇಶ ಇನ್ನೂವರೆಗೂ ಈಡೇರಿಲ್ಲ. ಹೀಗಾಗಿ ಬೇಸಿಗೆ ಆರಂಭ ಆಗಿದೆ. ರೈತರ ಜಮೀನುಗಳಲ್ಲಿ ಇರ್ತಕ್ಕಂಥ ಬೆಳೆಗಳು ಕೂಡ ಒಣಗ್ತಕ್ಕಂಥ ಭೀತಿ ಈಗ ರೈತರಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ
ಈಗಾಗಲೇ ಗ್ರಾಮಸ್ಥರು ಕೂಡ ಮಾಡ್ತಾ ಇರ್ತದ್ದು. ಏನು ಹೊಕ್ರಾನ ಬಿ, ಹೊಕ್ರಾನ ಕೆ, ಧರ್ಮಾಪುರ, ಸತ್ವಾರ, ಚಡಕ್ಪಳ್ಳಿ ಸೇರಿ 6 ಗ್ರಾಮಗಳಿಗೆ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನ ನೀರು ಒಂದು ಉಪಯೋಗ ಆಗುತ್ತೆ ಜಮೀನುಗಳಿಗೆ. ಯಾಕಂದ್ರೆ ಬೇಸಿಗೆ ರೈತರು ನದಿ ಅಕ್ಕಪಕ್ಕದ ಇರ್ತಂತ ರೈತರು ನದಿ ನೀರನ್ನೇ ಅವಲಂಬಿತ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಮ್ಗೆ ಅನುಕೂಲ ಆಗುತ್ತೆ ಒಂದು ಆಶಾಭಾವನೆಯಲ್ಲಿದ್ರು. ಆದ್ರೆ ಇವತ್ತು ಆ ಆಶಾಭಾವನೆ ನಿರಾಶೆ ಆಗಿದೆ ಅಂತಾನೆ ಹೇಳ್ಬೋದು, ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ. ಹೀಗಾಗಿ ಏನು 2022ರಲ್ಲಿ ಆರಂಭ ಆದ್ರೂ ಕೂಡ ಇನ್ನೂವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕೇವಲ ಕಿರಿದಾದ ಒಂದು ಬ್ರಿಡ್ಜ್ ಅನ್ನ ಮಾಡಿರೋದ್ರಿಂದ ಏನು ಜಮೀನುಗಳಿಗೆ ತೆರಳಲಿಕ್ಕೆ ಬೇಕಾದಂತ ರಸ್ತೆ ವ್ಯವಸ್ಥೆ ಅಂದ್ರೆ ಕಿರಿದಾದಂತ ರಸ್ತೆ ಇರೋದ್ರಿಂದ ಟ್ರ್ಯಾಕ್ಟರ್ ಆಗ್ಲಿ, ಎತ್ತಿನ ಬಂಡೆ ಆಗ್ಲಿ ಏನು ಜಮೀನುಗಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಮಸ್ಯೆ ಆಗ್ತದೆ. ಮತ್ತೆ ನದಿಯಿಂದ ಆ ಕಡೆಯಿಂದ ಈ ಗ್ರಾಮಕ್ಕೆ ಏನಾದರೂ ಫಸಲನ್ನ ತರಬೇಕಾದಂತ ಸಂದರ್ಭದಲ್ಲಿ ನಮಗೆ ಹಳ್ಳದ ಏನು ನದಿ ಮೂಲಕನೇ ನಾವು ಬರಬೇಕಾಗತ್ತೆ. ಹೀಗಾಗಿ ನಮ್ಗೆ ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ ಸ್ವಲ್ಪ ಅಗಲ ಮಾಡಲಿ ಮತ್ತೆ ಈ ಕಾಮಗಾರಿಯನ್ನ ಪೂರ್ಣಗೊಳಿಸಲಿ ಅನ್ನೋ ಒಂದು ಒತ್ತಾಯನ ಮಾಡ್ತಾ ಇರೋದು. ಯಾಕಂದ್ರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಈಗ 4 ವರ್ಷ ಆದ್ರೂ ಕೂಡ ಇನ್ನೂವರೆಗೂ ಅದಕ್ಕೆ ಗೇಟ್ ಅಳವಡಿಸ್ತಕ್ಕಂಥ ಕಾರ್ಯ ಕೂಡ ಆಗಿಲ್ಲ. ಅರ್ಧಂಬರ್ಧ ಕಾಮಗಾರಿ ಬಿಟ್ಟು ಹೋಗಿರ್ತಕ್ಕಂಥದ್ದು. ಮತ್ತೆ ಅಲ್ಲೆಲ್ಲ ಹೂಳೆಲ್ಲ ತುಂಬಿಕೊಂಡು ನಿಂತಿರ್ತಕ್ಕಂಥದ್ದು. ನೀರು ಸ್ವಲ್ಪ ನೀರು ನಿಲ್ಲುವಷ್ಟು ವ್ಯವಸ್ಥೆಯನ್ನ ಅಲ್ಲಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಗೇಟ್ ಏನಾದರೂ ಅಳವಡಿಸಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಏನು ನೀರು ಸಂಗ್ರಹ ಆಗುತ್ತೆ. ನೀರು ಸಂಗ್ರಹ ಆದ್ರೆ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ರೈತರು ಏನು ಬೆಳೀತಕ್ಕಂಥ ಬೆಳೆಗಳಿಗೆ ಈ ಒಂದು ನೀರು ಆಸರೆ ಆಗುತ್ತೆ. ಆದ್ರೆ ಇವತ್ತು ಆ ಆಸರೆಯಲ್ಲಿ ಏನು ಆಸರೆ ಆಗ್ಬೇಕಿತ್ತು ಬ್ರಿಡ್ಜ್ ಕಮ್ ಬ್ಯಾರೇಜು, ಇವತ್ತು ಅದು ಯಾವಕ್ಕೆ ಲಾಭಕ್ಕೆ ಬರ್ತಾ ಇಲ್ಲ. ಒಂದು ವೇಳೆ ಸರ್ಕಾರದ ಈ ಕಡೆ ಹಣನೂ ವೇಸ್ಟ್ ಆಗುತ್ತೆ. ನಾವೇನು ಆಶಾಭಾವನೆ ಇಟ್ಕೊಂಡಿದ್ವಿ ಅದು ಕೂಡ ನಮಗೆ ನಿರಾಶೆಯನ್ನ ತಂದೊಡ್ತಾ ಇದೆ. ಶಾಸಕರಿಗಾಗಲಿ ಅಧಿಕಾರಿಗಾಗಲಿ ಸಾಕಷ್ಟು ಬಾರಿ ನಾವು ಪ್ರಯತ್ನ ಮಾಡಿದ್ವಿ, ಆದ್ರೆ ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ. ಅರ್ಧಂಬರ್ಧ ಕಾಮಗಾರಿ ಮಾಡಿ ಹೋದವರು ಈ ಕಡೆ ಸುಳಿತಾನೆ ಇಲ್ಲ. ನಮ್ಮ ಗಡಿ ಭಾಗ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಕ್ರೋಶವನ್ನ ಗ್ರಾಮಸ್ಥರು ಹೊರ ಹಾಕ್ತಾ ಇರತಕ್ಕಂಥದ್ದು. ಶರ್ಮಿತಾ, ಈಗ ಈ ಬಗ್ಗೆ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ ದುರ್ಗಪ್ಪ? ಯಾಕಂದ್ರೆ ಈಗ ರೈತರಿಗೆ ಬೇಸಿಗೆ ಕಾಲದಲ್ಲೇ ಕಷ್ಟ ಆಗ್ತಿರೋದು, ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಂಪ್ಲೀಟ್ ಆಗದೇ ಇರೋದ್ರಿಂದ ಇನ್ನೇನು ಬೇಸಿಗೆ ಶುರು ಆಗ್ತಿದೆ, ಈಗ ಮತ್ತೆ ಸಂಕಷ್ಟ ಎದುರಿಸಬೇಕು. ಇದಕ್ಕೆ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ? ಶರ್ಮಿತಾ, ಏನು ಈ ಒಂದು ಹೊಕ್ರಾಣ ಬಿ ಗ್ರಾಮ ಏನಿದೆ ಇದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಳ್ದಾಳೆ ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಗ್ರಾಮ. ಈ ಒಂದು ಗ್ರಾಮಕ್ಕೆ ಶಾಸಕರು ನಮಗೆ ವಿಸಿಟೇ ಮಾಡೋದಲ್ಲ, ನಮ್ಮ ಭಾಗಕ್ಕೆ ಯಾರು ಬರೋದಿಲ್ಲ, ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಬರ್ತಾರೆ ಅನ್ನೋ ಒಂದು ಮಾತನ್ನ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈಗ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನು ಮಾಡ್ತಾ ಇದ್ದಾರೆ, ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡೋದ್ರಿಂದ ನೀರು ಹಿನ್ನೀರಿನಲ್ಲಿ ಸಂಗ್ರಹ ಆಗುತ್ತೆ. ಸಂಗ್ರಹ ಆದಂತ ಸಂದರ್ಭದಲ್ಲಿ ನಮಗೆ ಜಮೀನುಗಳು ಏನು ಬದುವು ಅಂತ ಇರುತ್ತೆ, ಆ ಒಂದು ಬದುವು ಕೂಡ ಕೊಚ್ಚಿಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ಹೀಗಾಗಿ ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ತಾ ಇದೆ, ಆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಅಕ್ಕಪಕ್ಕ ಏನು ಬದುವುಗಳು ಏನು ನದಿಯ ಒಂದು ಒಡಲು ಇದೆ, ಆ ಒಂದು ಒಡಲಿಗೆ ಕಲ್ಲು ಪಿಚ್ಚಿಂಗ್ ಮಾಡ್ಬೇಕನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇರೋದು. ಮತ್ತೆ ಸ್ಥಳೀಯ ಶಾಸಕರು ನಮ್ಮ ಗ್ರಾಮಕ್ಕೆ ಬಂದೇ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥ. ಯಾಕಂದ್ರೆ ಈಗಾಗಲೇ 2023ರ ಚುನಾವಣೆ ಮುಗಿದು ಆಗಲೇ 2.5 ವರ್ಷ ಆಯ್ತು, ಆದ್ರೆ ನಮ್ಮ ಗ್ರಾಮಕ್ಕೆ ಈ ಕಡೆ ಸುಳಿತಾನೆ ಇಲ್ಲ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಬರ್ತಕ್ಕಂಥ ಜನಪ್ರತಿನಿಧಿಗಳು ಈಗ ಯಾಕೆ ನಮ್ಮ ಕಷ್ಟಕ್ಕೆ ಬರ್ತಿಲ್ಲ, ನಮಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಇದನ್ನ ಉದ್ದೇಶನಾದ್ರೂ ಯಾವುದು ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಏನು ಸುಮಾರು 1,72,00,000 ರೂಪಾಯಿ ನಬಾರ್ಡ್ ಏನು ಅನುದಾನ ಇದೆ, ಈ ಅನುದಾನ ಎಲ್ಲ ಅದು ಹೊಳೆಯಲ್ಲಿ ಹುಣಸೆಯನ್ನು ತೊಳೆದಂಗೆ ಆಗ್ತಾ ಇದೆ. ನಮ್ಗೆ ಏನು ಅದು ಈಡೇರ್ತನ ಇಲ್ಲ ನಮ್ಗೆ ಆಸೆ ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಿರೋದು. ಶೀಘ್ರವೇ ಏನಿದೆ ಆ ಒಂದು ಗೇಟನ್ನು ಅಳವಡಿಸಬೇಕು. ಮತ್ತೆ ನದಿ ಒಡಲಿನಲ್ಲಿ ಇರ್ತಕ್ಕಂಥ ಆಗ ಎರಡೂ ಬದಿಯ ಒಡ್ಡುಗಳಿಗೆ ಏನು ಕಲ್ಲು ಪಿಚ್ಚಿಂಗ್ ಮಾಡ್ಬೇಕು ಅನ್ನೋ ಒಂದು ಆಗ್ರಹನ ಮಾಡ್ತಾ ಇರ್ತಕ್ಕಂಥ. ಮತ್ತೆ ಕಿರಿದಾರದಂತ ಬ್ರಿಡ್ಜ್ ಅನ್ನ ಏನಿದೆ ಆ ಬ್ರಿಡ್ಜ್ ಅನ್ನ ಅಗಲ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಈಗ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ದುರ್ಗಪ್ಪ, ಈ ಕಾಮಗಾರಿ ಏನು ಕಂಪ್ಲೀಟ್ ಸ್ಟಾಪ್ ಆಗಿದೆಯಾ? ಅಲ್ಲಿ ಏನು ಕೆಲಸ ನಡೀತಾ ಇಲ್ವಾ? ಮತ್ತೊಂದು ವಿಷಯ, ಈಗ ಏನು ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ, ಈ ಹಂತದಲ್ಲಿ ಗೇಟ್ ಅಳವಡಿಕೆ ಸಾಧ್ಯ ಇಲ್ವಾ ಪ್ರಾಕ್ಟಿಕಲಿ? ಅದ್ರ ಬಗ್ಗೆ ಮಾಹಿತಿ. ಶರ್ಮಿತಾ, ಈ ಬಗ್ಗೆ ಗ್ರಾಮಸ್ಥರನ್ನ ಕೇಳಿದಾಗ ಅಧಿಕಾರಿಗಳನ್ನು ಕೂಡ ಗ್ರಾಮಸ್ಥರು ಸಂಪರ್ಕ ಮಾಡಿದ್ದಾರೆ. ಆದ್ರೆ ಸಂಪರ್ಕಿಸಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಜವಾಬ್ದಾರಿತನ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ಸದ್ಯ ಸ್ವಲ್ಪ ಪ್ರಮಾಣದಲ್ಲಿ ನೀರು ಒಂದ್ ಸೈಡ್ ನಿಂತಿರೋದು. ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತನಾಡೋದಕ್ಕೆ ಸಣ್ಣ ನೀರಾವರಿ ಇಲಾಖೆಯ ಡಬಲ್ ಆಗಿರುವಂತ ಖುರೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುರೇಶ್ ಅವರೇ, ನಮಸ್ತೆ. ಖುರೇಶ್ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಹಲೋ ಖುರೇಶ್ ಅವರೇ, ಇವಾಗ ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಹೇಳಿ. ಫೈನ್. ಈಗ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಗ್ದಿಲ್ಲ ಅಂತ ಹೊಕ್ರಾಣ ಬಿ ಗ್ರಾಮದಲ್ಲಿ ಕಾರಂಜ ನದಿಗೆ ಕಟ್ಟಿದಾರಲ್ಲ, ಅದು ಅರ್ಧಂಬರ್ಧ ಕಾಮಗಾರಿ ಆಗಿದೆ, ಮತ್ತೆ ಗೇಟ್ ಅಳವಡಿಕೆ ಆಗಿಲ್ಲ. 4 ವರ್ಷ ಆಯಿತು, ಬೇಗ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ ತನಕ ಬಂದಿದೆ ಸರ್ ಕೆಲಸ ಈಗ? ಅದು
ಅದು ಗೇಟ್ ಅಲ್ಲಿ ಸ್ವಲ್ಪ ಹೊಲ ಪ್ರಾಬ್ಲಮ್ ಇತ್ತು, ಅದು ಒಂದು ಸಾರ್ಟ್ ಔಟ್ ಮಾಡಿ ಗೇಟ್ ಹಾಕ್ತು ಮೇಡಮ್. ಏನ್ ಪ್ರಾಬ್ಲಮ್ ಇದೆ? ಹೊಲ್ಲವ್ರ ಪ್ರಾಬ್ಲಮ್ ಇತ್ತು ಡೌನ್ ಸ್ಟ್ರೀಮ್ ಸೈಡು, ಓಕೆ. ಅದು ಒಂದು ಗೇಟ್ ಹಾಕಿ ಇದು ಮಾಡ್ತೀವಿ ಮೇಡಮ್. ಅಲ್ಲ, ಇವಾಗ ಅವ್ರಿಗೆ ಹೇಳ್ತಿರೋದು ಏನು ಅಂದ್ರೆ, ಈಗ 2 ಕಂಪ್ಲೇಂಟ್ ಇದೆ ಅವ್ರದ್ದು. ಒಂದು ಬೇಸಿಗೆ ಶುರು ಆಗ್ತಿದೆ, ಅಟ್ಲೀಸ್ಟ್ ಗೇಟ್ ಹಾಕಿದ್ರೆ ನಮ್ಗೆ ಅನುಕೂಲ ಆಗ್ತಿತ್ತು. ಈಗ ಬೇಸಿಗೆ ಕಾಲದಲ್ಲಿ ಮತ್ತೆ ಕಷ್ಟ ಆಗುತ್ತೆ ಅಂತ. ಇನ್ನು ಎಷ್ಟು ದಿನ ಬೇಕು ಗೇಟ್ ಹಾಕಕ್ಕೆ? ವಿದಿನ್ 15 days ಗೇಟ್ ಹಾಕ್ತೀನಿ ಮೇಡಮ್. ಫೈನ್, ಅದು ಸಾಲ್ವ್ ಆಗುತ್ತೆ. ಮತ್ತೊಂದು ವಿಷಯ ಇದೆ, ಇವಾಗ ಏನ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ದಾರಿ ಮಾಡಿದಾರಲ್ಲ, ರೈತರು ಅಂತಂದ್ರೆ ಟ್ರಾಕ್ಟರ್ ಹೋಗಕ್ಕೆ ಅಥವಾ ಎತ್ತಿನ ಗಾಡಿ ಹೋಗಕ್ಕೆ ಒಂದಿಷ್ಟು ಜಾಗ ಬೇಕಾಗಿರುತ್ತೆ. ಅದು ತುಂಬಾ ಚಿಕ್ಕದು ಮಾಡ್ಬಿಟ್ಟಿದ್ದಾರೆ, ಅದನ್ನ ಅಗಲ ಮಾಡಿ ಅಂತ ಕೇಳ್ತಿದ್ದಾರೆ. ಅದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇಲ್ಲ ಮೇಡಮ್, ಅದು ಬ್ಯಾರೇಜ್ ಇದೆ. ಓಕೆ. ಬ್ಯಾರೇಜ್ ನಲ್ಲಿ ಆಗಲ್ಲ, ಮೂವ್ಮೆಂಟ್ ಸಿಕ್ಕಲ್ಲ. ಇನ್ನೊಂದ್ ಸ್ವಲ್ಪ ಅಗಲ ಮಾಡಕ್ ಆಗಲ್ವಾ? ಈಗ ಟ್ರಾಕ್ಟರ್ ಓವರ್ಲೋಡ್ ಇರುತ್ತೆ, ಬೇಡ ಬಿಟ್ಬಿಡಿ, ಅದು ಭಾರಿ ವಾಹನ. ಈಗ ಸ್ವಲ್ಪ 2 wheelers ಹೋಗ್ಬೋದು ಅಷ್ಟೇ, ಅದು ಬ್ಯಾರೇಜ್ ಇದೆ ಮೇಡಮ್. ಯಾಕಂದ್ರೆ ಅಪ್ರೋಚ್ ರೋಡ್ ಇರಂಗಿಲ್ಲ ಅದಕ್ಕೆ. ಎತ್ತಿನ ಗಾಡಿ ಹೋಗೋಷ್ಟು ಮಾಡಕ್ ಆಗಲ್ವಾ? ಇಲ್ಲ, ಆಗಲ್ಲ ಸರ್ ಮೇಡಮ್, ಅದು ಓನ್ಲಿ ಬ್ಯಾರೇಜ್ ಇದೆ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಇಲ್ಲ ಮೇಡಮ್. ಓಕೆ. ಸೊ ಅದು ಆಗೋದೇ ಸಾಧ್ಯನೇ ಇಲ್ಲ. ಫುಲ್ ಕೆಲಸ ಕಂಪ್ಲೀಟ್ ಆಗಕ್ಕೆ ಎಷ್ಟು ದಿನ ಬೇಕಿನ್ನು? ಇನ್ನು 15 days ಗೇಟ್ ಹಾಕ್ಬಿಡ್ತೀನಿ ಮೇಡಮ್. ಗೇಟು ಮತ್ತೆ ಓಕೆ, ಫುಲ್ ಅದು ಮುಗಿಯೋದಕ್ಕೆ ಒಂದು 15 days ಕೇಳ್ತಿದ್ದೀರಾ ನೀವು? ಮಾಡ್ಕೊಡ್ತೀವಿ ಅಂತ ಅಷ್ಟೊಳಗೆ ಮಾಡ್ತೀನಿ. ಫೈನ್, ಫಾಲೋ ಅಪ್ ಮಾಡ್ತೀವಿ. ಇನ್ 15 days ಆದ್ಮೇಲೆ ಮತ್ತೆ ಈ ಸುದ್ದಿಯನ್ನು ನಾವು ಕ್ಯಾರಿ ಮಾಡ್ತೀವಿ, ನಮ್ಮ ರಿಪೋರ್ಟರ್ನು ಕಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕುರೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಸುದ್ದಿ ಫಾಲೋ ಅಪ್ ಮಾಡೋಣ. 15 ದಿವಸ ಟೈಮ್ ಅನ್ನ ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಪ್ರಾಕ್ಟಿಕಲಿ ಸ್ವಲ್ಪ ಒಂದು ಸಮಸ್ಯೆ ಇತ್ತು, ಅದು ನಿವಾರಿಸ್ಕೊಂಡು ಗೇಟ್ ಅಳವಡಿಕೆ ಮಾಡ್ತೀವಿ. ಈ ಸಮ್ಮರ್ ಅಲ್ಲಿ ಏನು ರೈತರಿಗೆ ಸಮಸ್ಯೆ ಆಗಲ್ಲ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಸುದ್ದಿ ಫಾಲೋ ಅಪ್ ಮಾಡೋಣ.